ಎಲ್ಲರಿಗೂ ನಮಸ್ಕಾರ. ನಾನು ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು 4 P's and plus 3 additional 3 P's, that is 7 P's of marketing mix as well as 4 C's of marketing mix ಬಗ್ಗೆ ಕಲಿಯಲಿದ್ದೇವೆ. ನೋಡಿ, ಮಾರ್ಕೆಟಿಂಗ್ ಮಿಕ್ಸ್ ಅಂತ ಬಂದಾಗ what do you mean by marketing mix? ಮಾರ್ಕೆಟಿಂಗ್ ಅನ್ನೋದು ಒಂದು ಸೆಟ್ ಆಫ್ ಆಕ್ಟಿವಿಟೀಸ್. ಹೌದಾ, ಒಂದೇ ಆಕ್ಟಿವಿಟಿಯನ್ನು ನಾವು ಮಾರ್ಕೆಟಿಂಗ್ ಅಂತ ಹೇಳಕ್ಕೆ ಬರೋದಿಲ್ಲ. ಒಂದು ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗಿ ಅದು ಕಸ್ಟಮರಿಗೆ ತಲುಪಿ ಅವರ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಏನಿದೆ ಅದನ್ನು ನಾವು ಆಸ್ ಅ ಬಿಸ್ನೆಸ್ ಪರ್ಸನ್ ಅಸೆಸ್ ಮಾಡುವವರೆಗೂ ಯಾವ ಯಾವ ಆಕ್ಟಿವಿಟೀಸ್ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಎಲ್ಲವೂ ಮಾರ್ಕೆಟಿಂಗ್ ಅಲ್ಲಿ ಬರುತ್ತೆ. ಸೊ ವಿ ಕನ್ಸಿಡರ್ 7 ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಇನ್ marketing mix, 7 P's. Okay, usually 4 P's were traditionally discussed, but additional 3 P's are introduced from the point of view of service marketing. Okay, ಇವಾಗ ಸರ್ವಿಸ್ ಮಾರ್ಕೆಟಿಂಗ್ ಅನ್ನೋದು ತುಂಬಾ ಒಂದು ಎಮರ್ಜಿಂಗ್ ಟಾಪಿಕ್ ಅಂತ ನಾವು ಹೇಳ್ಬೋದು. ಸರ್ವಿಸ್ ಮಾರ್ಕೆಟಿಂಗ್ ಅಂದ್ರೆ ಏನು? ಯೂಶುವಲಿ ಸರ್ವಿಸಸ್ ಅನ್ನ ಈಗ ಮಾರ್ಕೆಟ್ ಮಾಡ್ತಾ ಇದೀವಿ, ಅದರೊಂದಿಗೆ ಪ್ರಾಡಕ್ಟ್ ಅನ್ನ ಮಾರಾಟ ಮಾಡಿದ್ರು ಕೂಡ ಪ್ರಾಡಕ್ಟ್ ಹಿಂದೆ ಕೂಡ ಸರ್ವಿಸ್ ಇರುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಸೆಲ್ಲಿಂಗ್ ಅ ಕಾರ್ that is used for transportation services. In the same way, many products are sold, but along with that, services are also rendered anta. Now, product anna tangible goods anna sell ಮಾಡಿದ್ರು ಕೂಡ ಅದು ಮಾಡುವಂತಹ ವರ್ಕ್ ಏನಿದೆ ಅಥವಾ ಅದರ ಒಂದು ಕೆಲಸ ಏನಿದೆ, ಉಪಯೋಗ ಏನಿದೆ, ಅದು ಸರ್ವಿಸ್ ಪ್ರೊವೈಡ್ ಮಾಡೋದಕ್ಕೆ ಆಗ್ತಾ ಇರುತ್ತೆ. ಸರ್ವಿಸ್ ಮಾರ್ಕೆಟಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಇವಾಗ. ಅದಕ್ಕಾಗಿ ಸರ್ವಿಸ್ ಮಾರ್ಕೆಟಿಂಗ್ ಪಾಯಿಂಟ್ ಆಫ್ ವ್ಯೂ ಇಂದ ಅಡಿಷನಲ್ 3 P's ಅನ್ನ ಇನ್ಕ್ಲೂಡ್ ಮಾಡಲಾಗಿದೆ. ವಿಚ್ ಆರ್ ದೋಸ್ ಅಡಿಷನಲ್ 3 P's? ಪೀಪಲ್, ಪ್ರೊಸೆಸ್ ಅಂಡ್ ಫಿಸಿಕಲ್ ಎವಿಡೆನ್ಸ್. ಹಾಗಾದ್ರೆ ಮ್ಯಾಮ್, ನೀವು ಮೊದಲಿನ 4 P's ಅನ್ನ ಹೇಳಿಲ್ಲ. ಮೊದಲಿನ 4 P's ಅನ್ನ ಹೇಳೋ ಅವಶ್ಯಕತೆನೇ ಇಲ್ಲ. ಹೌದಾ, ನೀವು ಕಾಮರ್ಸ್ ಸ್ಟೂಡೆಂಟ್ ಆಗಿದ್ರೆ ನಿಮಗೆ ಮೊದಲಿಂದ ಗೊತ್ತೇ ಇರುತ್ತೆ. ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್ ಅಂಡ್ ಪ್ರಮೋಷನ್ ಅಂತ 4 P's ಆಫ್ ಮಾರ್ಕೆಟಿಂಗ್ ಮಿಕ್ಸ್ ಅಂತ ನಾವು ಕರೀತೇವೆ. ಅದರೊಂದಿಗೆ 3 ಅಡಿಷನಲ್ P's ಯಾವುದು? ಪೀಪಲ್, ಪ್ರೊಸೆಸ್ ಅಂಡ್ ಫಿಸಿಕಲ್ ಎವಿಡೆನ್ಸ್. ಓಕೆನಾ? ಅದರೊಂದಿಗೆ ವಿಚ್ ಆರ್ ದ 4 C's? ಕಸ್ಟಮರ್ ಸೊಲ್ಯೂಷನ್, ಕಸ್ಟಮರ್ ಕಾಸ್ಟ್, ಕನ್ವೀನಿಯನ್ಸ್ ಅಂಡ್ ಕಮ್ಯುನಿಕೇಶನ್ ಅನ್ನೋದು 4 C's ಆಫ್ ಮಾರ್ಕೆಟಿಂಗ್ ಮಿಕ್ಸ್ ಅಂತ ನಾವು ಹೇಳ್ಬೋದು. ನಿಮಗೆ ಈಸಿ ಆಗಿ ನಾನು ಇವತ್ತು ಹೇಳ್ತೀನಿ. ನೀವು ಯಾವುದೇ ಒಂದು ಕಾಮರ್ಸ್ ಯಾವುದೇ ಒಂದು ಕೋರ್ಸ್ ಅಲ್ಲಿ ಇರ್ಬೋದು ಅಥವಾ ನೆಟ್ ಸೆಟ್ ಗೆ ಪ್ರಿಪೇರ್ ಮಾಡ್ತಾ ಇರ್ಬೋದು, ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಕೂಡ ಹೌದು, ಇಂಟ್ರೆಸ್ಟಿಂಗ್ ಟಾಪಿಕ್ ಕೂಡ ಹೌದು, ಈಸಿ ಟಾಪಿಕ್ ಕೂಡ ಹೌದು. ನೋಡಿ, ಪ್ರಾಡಕ್ಟ್ ಅಂತ ಬಂದಾಗ ನಿಮಗೆ ಗೊತ್ತು, ಪ್ರಾಡಕ್ಟ್ ಅನ್ನೋದು ಒಂದು ಪ್ರಾಬ್ಲಮ್ ನ ಸೊಲ್ಯೂಷನ್ ಆಗಿರುತ್ತೆ. ಮೀನ್ಸ್ ವಾಟ್? when we decide to develop a product that is the solution for a problem, or it is providing solution for any customer needs or want ಅಂತ ಹೇಳ್ಬೋದು ನಾವು. ನೀಡ್ಸ್ ಆರ್ ವಾಂಟ್, ಕಸ್ಟಮರಿನ ಬಯಕೆಗಳಿಗೆ ಅಥವಾ ಅವರ ಒಂದು ಏನ್ ನೀಡ್ಸ್ ಅಂಡ್ ವಾಂಟ್ಸ್ ಇರುತ್ತೆ ಅದಕ್ಕೆ ಸೊಲ್ಯೂಷನ್ ಅಂತ, ಅದನ್ನ ಸ್ಯಾಟಿಸ್ಫೈ ಮಾಡೋದಕ್ಕೆ ಪ್ರಾಡಕ್ಟ್ ಡೆವಲಪ್ ಆಗುತ್ತೆ. ಹೌದಾ? ಸೊ ನೋಡಿ, ಫಸ್ಟ್ ಆಫ್ ಆಲ್ ಪ್ರಾಡಕ್ಟ್ ಅಂದ್ರೆ ಏನು? ಪ್ರಾಡಕ್ಟ್ ಮೇ ಬಿ ಅ ಫಿಸಿಕಲ್ ಪ್ರಾಡಕ್ಟ್ ಆರ್ ಅ ಸರ್ವಿಸ್. ಎವ್ರಿಥಿಂಗ್ ಈಸ್ ಇನ್ಕ್ಲೂಡೆಡ್ ಇನ್ ಪ್ರಾಡಕ್ಟ್. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ಪ್ರಾಡಕ್ಟ್ ಅಲ್ಲಿ ನಾವು 9 ಫಾರ್ಮ್ಸ್ ಆಫ್ ಪ್ರಾಡಕ್ಟ್ಸ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಅದು ಐಡಿಯಾ ಇರ್ಬೋದು, ಇನ್ಫಾರ್ಮೇಶನ್ ಇರ್ಬೋದು, ಎನಿಥಿಂಗ್. ಓಕೆ, ಸೊ ಪ್ರಾಡಕ್ಟ್ ಮೀನ್ಸ್ ವಾಟ್? ಎನಿಥಿಂಗ್ ದಟ್ ಇಸ್ ಆಫರ್ಡ್ ಟು ಅ ಕಸ್ಟಮರ್. ಪ್ರಾಡಕ್ಟ್ ಅನ್ನೋದು ಫಸ್ಟ್ P ಆಫ್ ಮಾರ್ಕೆಟಿಂಗ್ ಮಿಕ್ಸ್. ಓಕೆನಾ? ಹಾಗಾದ್ರೆ ಆ ಒಂದು ಪ್ರಾಡಕ್ಟ್ ಗೆ ನಾವು ಯಾವ C ಅನ್ನ ಇಲ್ಲಿ ಮ್ಯಾಚ್ ಮಾಡ್ತಾ ಇದ್ದೇವೆ? ಕನ್ಸ್ಯೂಮರ್ ಸೊಲ್ಯೂಷನ್ ಅಥವಾ ಕಸ್ಟಮರ್ ಸೊಲ್ಯೂಷನ್. ಪ್ರಾಡಕ್ಟ್ ಅನ್ನೋದು ಯಾವಾಗ್ಲೂ ಕಸ್ಟಮರ್ ಸೊಲ್ಯೂಷನ್ ಆಗಿರುತ್ತೆ. ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ನೋಡಿ, ಟ್ರಾನ್ಸ್ಪೋರ್ಟೇಷನ್ ಗೆ ಮೊದಲು ಎತ್ತಿನ ಗಾಡಿಗಳನ್ನ ಯೂಸ್ ಮಾಡ್ತಾ ಇದ್ರು. ದಟ್ ವಾಸ್ ಅ ಪ್ರಾಬ್ಲಮ್ ಬಿಕಾಸ್ ದಟ್ ವಾಸ್ ಅ ಟೈಮ್ ಕನ್ಸ್ಯೂಮಿಂಗ್. ಅಂಡ್ ನಾವು ಒಂದು ಅಲ್ಲಿ ಪ್ರಾಣಿಯನ್ನ ಅಥವಾ ಒಂದು ಎತ್ತುಗಳನ್ನಾಗ್ಲಿ ಕುದುರೆಗಳನ್ನಾಗ್ಲಿ ಯೂಸ್ ಮಾಡ್ತಾ ಇದ್ವಿ. ಅದರಿಂದ ಅದರ ಒಂದು ನಾವೇಂತೀವಿ ಕೆಪಾಸಿಟಿ, ಹೌದಾ, ಕಡಿಮೆ ಇರುತ್ತೆ. ದಿಸ್ ಇಸ್ ದ ಪ್ರಾಬ್ಲಮ್. ದೂರದ ಪ್ರಯಾಣಗಳಿಗಾಗಿರ್ಬೋದು, ಟೈಮ್ ಅರ್ಜೆಂಟ್ ಆಗಿ ಹೋಗುವಂತಹ ಯಾವುದೋ ಒಂದು ಸಿಚುವೇಶನ್ ಇದ್ರೆ ಅಲ್ಲಿ ನಾವು ಪ್ರಾಣಿಗಳ ಮೇಲೆ ಇದ್ರ ಮೇಲೆ ಹೋಗಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಅದಕ್ಕೆ ಸೊಲ್ಯೂಷನ್ ಆಗಿ ಏನ್ ಮಾಡಿದ್ರು? ರೋಡ್ ಟ್ರಾನ್ಸ್ಪೋರ್ಟೇಷನ್ ಆಗಿರಬಹುದು ಅಥವಾ ವಾಟರ್ ಟ್ರಾನ್ಸ್ಪೋರ್ಟೇಷನ್ ಅಂಡ್ ಏರ್ ಟ್ರಾನ್ಸ್ಪೋರ್ಟೇಷನ್, ಇದನ್ನೆಲ್ಲ ಕಂಡುಹಿಡಿದ್ರು. ಅಂದ್ರೆ ಏನು? ಪ್ರಾಡಕ್ಟ್ ಅನ್ನೋದು ಯಾವಾಗ್ಲೂ ಕಸ್ಟಮರ್ ಪ್ರಾಬ್ಲಮ್ ಸೊಲ್ಯೂಷನ್ ಆಗಿರುತ್ತೆ. ಇದರಲ್ಲಿ ಏನೇನ್ ಕನ್ಸಿಡರ್ ಮಾಡ್ತಾರೆ ಅಂದ್ರೆ, ಕನ್ಸಿಡರಿಂಗ್ ಕಸ್ಟಮರ್ ನೀಡ್ಸ್ ಅಂಡ್ ವಾಂಟ್ಸ್. ಹಿಯರ್ ವಿ ಆರ್ ಕನ್ಸಿಡರಿಂಗ್ ವಾಟ್ ಈಸ್ ದ ಪ್ರಾಬ್ಲಮ್. ಓಕೆ, ಫಾರ್ ಎಕ್ಸಾಂಪಲ್, ನೀವು ನೋಡಿ, ನೀವು ಒಂದು ಕಾಲೇಜಲ್ಲಿ ಓದ್ತಾ ಇದ್ದೀರಾ. ತುಂಬಾ ಜನ ಏನಾಗುತ್ತೆ, ಕಾಲೇಜಿನ ವಿದ್ಯಾರ್ಥಿಯೇ ಕಾಲೇಜಿನ ಎದುರುಗಡೆ ಒಂದು ಕೆಫೆಯನ್ನು ಅಥವಾ ಒಂದು ಜೆರಾಕ್ಸ್ ಶಾಪ್ ಅನ್ನು ಅಥವಾ ಒಂದು ಬುಕ್ ಸ್ಟೋರ್ ಅನ್ನು ತೆಗೆದಿರೋ ಉದಾಹರಣೆಗಳನ್ನು ನಾವು ನೋಡಿರ್ತೇವೆ. ಯಾಕಂದ್ರೆ ಅವನು ವಿದ್ಯಾರ್ಥಿಯಾಗಿದ್ದಾಗ ಅವನಿಗೆ ಗೊತ್ತಿರುತ್ತೆ, ನಾನು ಒಂದು ಪ್ರಿಂಟ್ ತೆಗೆದುಕೊಳ್ಬೇಕು, ಒಂದೇನೋ ಫಾರ್ಮ್ ಫಿಲ್ ಮಾಡಬೇಕು ಅಂದ್ರೆ ತುಂಬಾ ದೂರ ಹೋಗ್ತಿದ್ದೆ. ಸೊ ದಿಸ್ ಇಸ್ ದ ಬಿಸ್ನೆಸ್ ಅಪಾರ್ಚುನಿಟಿ. ಬಿಸ್ನೆಸ್ ಅಪಾರ್ಚುನಿಟಿ ಅನ್ನೋದು ಒಂದು ಸಮಸ್ಯೆಯ ಪರಿಹಾರವಾಗಿ ಯಾವಾಗ್ಲೂ ಏನಾಗುತ್ತೆ? ಎಮರ್ಜ್ ಆಗುತ್ತೆ. ಸೊ ಪ್ರಾಡಕ್ಟ್ ಅಂತ ಬಂದಾಗ ದಟ್ ಇಸ್ ಅ ಕಸ್ಟಮರ್ ಸೊಲ್ಯೂಷನ್.
ಪ್ರಮೋಷನ್. ಫಸ್ಟ್ ಸಿ ಫಸ್ಟ್ ಪಿ. ಓಕೆನಾ. ಸೆಕೆಂಡ್ ಒನ್ ಪ್ರೈಸ್. ಪ್ರೈಸ್ ಅಂದ್ರೆ ನಿಮಗೆ ಗೊತ್ತು ಕಸ್ಟಮರ್ ಕಾಸ್ಟ್. ಪ್ರೈಸ್ ಅಂದ್ರೆ ಪ್ರೈಸ್ ಅಂತ ಬಂದಾಗ ಓನ್ಲಿ ಪ್ರೈಸ್ ಅಂತ ನೋಡಿದಾಗ ನಾವೇನಂತೀವಿ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಯೂಶುವಲಿ. ಓಕೆನಾ. ಏನು ಕಾಸ್ಟ್ ಇರುತ್ತೆ ಅದ್ರ ಮೇಲೆ ಪ್ರಾಫಿಟ್ ಅನ್ನ ಆಡ್ ಮಾಡಿ ಪ್ರೈಸ್, ಪ್ರಾಡಕ್ಟ್ ನ ಪ್ರೈಸ್ ಅಂತೀವಿ. ಸೆಕೆಂಡ್ ಪಿ. ಆದ್ರೆ ಅದನ್ನ ನಾವು ಸಿ ಕಸ್ಟಮರ್ ಕಾಸ್ಟ್ ಅಂತ ನೋಡಿದಾಗ ನಾಟ್ ಓನ್ಲಿ ಪ್ರೈಸ್ ಇಸ್ ಕನ್ಸಿಡರ್ಡ್, ಟೈಮ್ ಅಂಡ್ ಎಫರ್ಟ್. ನೋಡಿ ಒಂದು ಪ್ರಾಡಕ್ಟ್ ಅನ್ನ ನೀವು ಪರ್ಚೇಸ್ ಮಾಡೋದಕ್ಕೆ ಎಷ್ಟು ಟೈಮ್ ಅನ್ನ ಇನ್ವಾಲ್ವ್ ಮಾಡಿರ್ತೀರಾ ಅಥವಾ ಇನ್ವೆಸ್ಟ್ ಮಾಡಿರ್ತೀರಾ, ಅಂಡ್ ವಾಟ್ ಆರ್ ದ ಅದರ್ ಟೈಪ್ಸ್ ಆಫ್ ಎಫರ್ಟ್ಸ್ ಯು ಆರ್ ಪುಟಿಂಗ್ ಇನ್. ಹೌದಾ, ಯಾವ ರೀತಿ ಎಫರ್ಟ್ಸ್ ಅನ್ನ ನೀವೆಲ್ಲ ಹಾಕ್ತಾ ಇದ್ದೀರಾ ಅದು ಕೂಡ ಬರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಎಫರ್ಟ್ಸ್. ಸೊ ಪ್ರೈಸ್ ಅಂತ ಬಂದಾಗ ನಾವೇನ್ ಕನ್ಸಿಡರ್ ಮಾಡ್ತೀವಿ, ಇದರಿಂದ ಈ ಒಂದು ನೋಡಿ ಪೀಸ್ ಅಂತ ಏನ್ ಬರುತ್ತೆ ಆ ಪಿಗಿಂತಾನೆ ಈ ಒಂದು ಸೀಸ್ ನಾವು ಸ್ವಲ್ಪ ಏನ್ ಮಾಡ್ತೀವಿ ಬ್ರಾಡರ್ ಕಾನ್ಸೆಪ್ಟ್ ಆಗಿ ನೋಡ್ತೀವಿ. ಕಸ್ಟಮರ್ ಕಾಸ್ಟ್ ಅಂತ ಬಂದಾಗ ಟೈಮ್ ಅಂಡ್ ಎಫರ್ಟ್ಸ್ ಅನ್ನು ಕೂಡ ಇನ್ಕ್ಲೂಡ್ ಮಾಡ್ತೀವಿ. ಥರ್ಡ್ ಪಿ ಏನು ಪ್ಲೇಸ್. ಪ್ಲೇಸ್ ಅಂದ್ರೆ ನಿಮಗೆ ಗೊತ್ತು ಕನ್ವೀನಿಯನ್ಸ್. ಪ್ಲೇಸ್ ಅಂದ್ರೆ ಏನು availability of product. Usually the place of production is different and place of consumption is different. Market is in different place and the factory is in different place, but we have to make available the product at the place of consumption. That particular product should be available at the place of consumption. So what we can do, that is called as P. Okay, place. Place means what? Convenience, easy accessibility of product or easy availability of product means what? Convenience, how easily and how comfortably and how quickly the product can be available for the use. Okay, that is called as convenience. Okay, place means you know that availability or transporting of the goods or making available of the goods at the price of consumption and transporting that particular goods from the place of production ಅಂತ ನಾವು ಹೇಳ್ಬೋದು. Then fourth one is promotion. Promotion ಬಗ್ಗೆ ನಾನು ನಿಮಗೆ ತುಂಬಾ ಸಲ ಹೇಳಿರ್ತೀನಿ. Promotion ಅಂದ್ರೆ ಏನು? We are explaining about that particular product to our potential and actual customers. Potential customer ನೋಡಿ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿ ಆದ್ಮೇಲೆ ಅವರನ್ನ ನಾವು ಆಕ್ಚುಯಲ್ ಕಸ್ಟಮರ್ ಅಂತ ಹೇಳ್ಬೋದು. ಮೊದಲು ನಾವೇನಂತೀವಿ ಟಾರ್ಗೆಟ್ ಮಾರ್ಕೆಟಿಂಗ್ ಅಲ್ಲಿ. ನಾನು ನಿಮ್ಮ ಪೇಡ್ ಕ್ಲಾಸಸ್ ಸ್ಟೂಡೆಂಟ್ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ, ನಾನು ಹೇಳಿದ್ದೆ ನಿಮಗೆ. ಅಂದ್ರೆ ನಮ್ಮ ಕಸ್ಟಮರ್ ಟಾರ್ಗೆಟ್ ಮಾರ್ಕೆಟ್ ಅಂದ್ರೆ ಯಾರು ನಮ್ಮ ಕಸ್ಟಮರ್ ಆಗಬಹುದು ಅಂತ ನಾವು ಟಾರ್ಗೆಟ್ ಮಾಡ್ತೀವಿ. STP ಮಾಡೆಲ್ ಅಲ್ಲಿ ಸೆಗ್ಮೆಂಟೇಷನ್, ಟಾರ್ಗೆಟಿಂಗ್ ಅಂಡ್ ಪೊಸಿಷನಿಂಗ್ ಮಾಡ್ತೀವಿ. ಹೌದಾ. ಆಗ ನಾವು ನೋಡಿರ್ತೀವಿ ಪ್ರಮೋಷನ್ ಅಂತ ಬಂದಾಗ ಪ್ರಮೋಷನ್ ಅಂದ್ರೆ ಏನು, ನಮ್ಮ ಪ್ರಾಡಕ್ಟ್ ನ ಬಗ್ಗೆ ಹೇಳುವುದು. ನಾವು ಅಡ್ವರ್ಟೈಸ್ಮೆಂಟ್ ಅಲ್ಲಾಗ್ಲಿ, ಸೇಲ್ಸ್ ಪ್ರಮೋಷನ್ ಅಲ್ಲಾಗ್ಲಿ, ಸೇಲ್ಸ್ಮೆನ್ಶಿಪ್ ಅಲ್ಲಾಗ್ಲಿ ಏನ್ ಮಾಡ್ತೀವಿ, ಪ್ರಾಡಕ್ಟ್ ಇನ ಫೀಚರ್ಸ್ ಏನಿದೆ, ಯಾವ ರೀತಿ ಯೂಸ್ ಮಾಡಬೇಕು ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಕಮ್ಯುನಿಕೇಶನ್. ಕಮ್ಯುನಿಕೇಟಿಂಗ್ ಮೀನ್ಸ್ ವಾಟ್? ಪ್ರಮೋಷನ್ ಮೀನ್ಸ್ ವಾಟ್? ಎಕ್ಸ್ಪ್ಲೈನಿಂಗ್ ಅಬೌಟ್ ದ ಪ್ರಾಡಕ್ಟ್. ಅದಕ್ಕಾಗಿ ನಾವು ಫೋರ್ತ್ ಸಿ ಏನಂತೀವಿ, ಕಮ್ಯುನಿಕೇಶನ್ ಅಂತ ಕರಿತೀವಿ. ಟೂ ವೇಸ್ ಇಂಟ್ರಾಕ್ಷನ್. ಕಮ್ಯುನಿಕೇಶನ್ ಅಂತ ಬಂದಾಗ ನೋಡಿ ಯೂಶುವಲಿ ನಾನು ಹೇಳಿದ ಹಾಗೆ ಈ ಪೀಸ್ ಗಿಂತ ಈ ಸೀಸ್ ಏನಿರುತ್ತೆ ಬ್ರಾಡರ್ ಕಾನ್ಸೆಪ್ಟ್ ಆಗಿರುತ್ತೆ. ಕಮ್ಯುನಿಕೇಶನ್ ಅಂತ ಬಂದಾಗ ನಾನು ಈಗ ಏನ್ ಹೇಳ್ತಾ ಇದ್ದೀನಿ, ಟೂ ವೇ ಇಂಟರಾಕ್ಷನ್ ಇರಬೇಕು. ಅಂದ್ರೆ what is the customer need, what is the customer feedback, ಅದನ್ನು ಕೂಡ ನಾವು ತೆಗೆದುಕೊಳ್ಳಬೇಕು. not only one way communication. That is called as what? Promotion. Okay na. So 4 P's are product, price, place and promotion. Basic traditional 4 P's. These are suitable for ಪ್ರಾಡಕ್ಟ್ ಮಾರ್ಕೆಟ್. ಯೂಶುವಲಿ ಪ್ರಾಡಕ್ಟ್ ಅನ್ನು ನಾವು ಮಾರ್ಕೆಟ್ ಮಾಡುವಾಗ, ಟ್ಯಾಂಜಿಬಲ್ ಗೂಡ್ಸ್ ಅನ್ನು ಪ್ರಾಡಕ್ಟ್ ಮಾರ್ಕೆಟ್ ಮಾಡುವಾಗ ಈ 4 P's ಸೂಟೇಬಲ್ ಆಗಿರುತ್ತೆ. ಅದೇ ಸರ್ವಿಸ್ ಮಾರ್ಕೆಟಿಂಗ್ ಅಂತ ಬಂದಾಗ ಅಡಿಷನಲ್ 3 P's ಅನ್ನು ನಾವು ಕನ್ಸಿಡರ್ ಮಾಡ್ತೇವೆ. ದೋಸ್ ಆರ್ ಪೀಪಲ್, ಪ್ರೊಸೆಸ್ ಅಂಡ್ ಫಿಸಿಕಲ್ ಎವಿಡೆನ್ಸ್. ಈಗ ನಾನು ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ನೀವು ಒಂದು ರೆಸ್ಟೋರೆಂಟ್ಗೆ ಹೋಗಿದ್ದೀರಾ ಅನ್ಕೊಳ್ಳಿ, ನೀವು ಊಟ ಮಾಡಕ್ಕೆ ಡಿನ್ನರ್ಗೆ ಹೋಗಿದ್ದೀರಾ ರೆಸ್ಟೋರೆಂಟ್. ಅಲ್ಲಿ ಹೋದಾಗ ಏನನ್ನ ಕನ್ಸಿಡರ್ ಮಾಡ್ತೀರಾ? ಅಲ್ಲಿ ನಾವು ಸರ್ವಿಸ್ ಮಾರ್ಕೆಟಿಂಗ್. ಹೌದಾ, ನಮ್ಗೆ ಏನಾಗ್ತದೆ, ಇಲ್ಲಿ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಫುಡ್ ಅನ್ನೋದಿದೆ, ನಾನು ನಿಮ್ಗೆ ಹೇಳಿದೆ ಈಗ ಯಾವುದೇ ಒಂದು ಫಿಸಿಕಲ್ ಪ್ರಾಡಕ್ಟ್ ಜೊತೆಗೆ ಸರ್ವಿಸ್ ಕೂಡ ಆಡ್ ಆಗುತ್ತೆ. ಕಾರ್ ಅನ್ನ ಸೆಲ್ ಮಾಡಿದಾಗ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಸೆಲ್ ಆಗುತ್ತೆ. ಅದೇ ರೀತಿ ಫುಡ್ ಅನ್ನ ನಮ್ಗೆ ಆಫರ್ ಮಾಡ್ತಾ ಇದ್ದಾರೆ, ಬಟ್ ಅದ್ರ ಜೊತೆಗೆ ಏನು ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅಲ್ಲಿರುವಂತಹ ಒಂದು ನಾವೇನಂತೀವಿ ವೇಟರ್ಸ್ ಆಗಿರ್ಬಹುದು, ಅಲ್ಲಿರುವಂತಹ ಮ್ಯಾನೇಜರ್, ಅಲ್ಲಿರುವಂತಹ ಸ್ಟಾಫ್ ಇರುತ್ತೆ. ಓಕೆ, ಓನರೇ ಇರಬಹುದು, ಅವರ ಒಂದು ಬಿಹೇವಿಯರ್ ಇರುತ್ತೆ, ಅದು ಮ್ಯಾಟರ್ ಆಗುತ್ತೆ. ನೀವು ಊಟ ಹೋಗಿದ್ದೀರಾ ಅಂದ್ರೆ ಫುಡ್ ಇದು ತುಂಬಾ ಚೆನ್ನಾಗಿದೆ, ಬಟ್ ತುಂಬಾನೇ ರೂಡ್ ಆಗಿ ಬಿಹೇವ್ ಮಾಡಿದ್ರು, ಚೆನ್ನಾಗಿ ಬಿಹೇವ್ ಮಾಡಲಿಲ್ಲ. ನೀವು ನೆಕ್ಸ್ಟ್ ಅಲ್ಲಿ ಹೋಗ್ತೀರಾ, ನಿಮ್ಗೆ ಯಾವ್ದೊಂದು ಫುಡ್ ಇಷ್ಟ ಆಗಿಲ್ಲ ಅನ್ಕೊಳ್ಳಿ, ನೀವು ಅಂತೀರಾ ದಿಸ್ ಇಸ್ ನಾಟ್ ಗುಡ್, ಪ್ಲೀಸ್ ಕ್ಯಾನ್ ಯು ರೀಪ್ಲೇಸ್. ದೆನ್ ದೇ ಆರ್ ಕೋಆಪರೇಟಿಂಗ್ ಇನ್ ಅ ಗುಡ್ ವೇ ಆರ್ ದೇ ಆರ್ ರೆಸ್ಪಾಂಡಿಂಗ್ ಇನ್ ಅ ಪೊಲೈಟ್ ವೇ. ಹೌದಾ, ಪೊಲೈಟ್ ವೇ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಆಗ ನೀವೇನ್ ಮಾಡಿದ್ರೆ ಯು ಪ್ರಿಫರ್ ದಟ್ ಪರ್ಟಿಕ್ಯುಲರ್ ರೆಸ್ಟೋರೆಂಟ್ ಅಗೇನ್. ಓಕೆ, ದಟ್ ಈಸ್ ಕಾಲ್ಡ್ ಎಸ್ ಪೀಪಲ್. ಸರ್ವಿಸ್ ಮಾರ್ಕೆಟಿಂಗ್ ಅಲ್ಲಿ ಈ 3 P's ಆಡ್ ಆಗುತ್ತೆ. ಪೀಪಲ್ ಅಂತ ಬಂದಾಗ ಎಂಪ್ಲಾಯೀಸ್ ಅಂಡ್ ಸ್ಟಾಫ್. ಪೀಪಲ್ ಅಂತ ಬಂದಾಗ ಯಾರನ್ನ ಕನ್ಸಿಡರ್ ಮಾಡ್ತೀವಿ ನಾವು? ಎಂಪ್ಲಾಯೀಸ್ ಅಂಡ್ ಸ್ಟಾಫ್. ತುಂಬಾ ಇಂಪಾರ್ಟೆಂಟ್. ಅದು ಕೂಡ ಸರ್ವಿಸ್ ಮಾರ್ಕೆಟಿಂಗ್ ಅಲ್ಲಿ ನಾವು ಹೇಳಿದ ಹಾಗೆ ಪ್ರತಿಯೊಂದು ಪ್ರಾಡಕ್ಟ್ ಅನ್ನ ಮಾರಾಟ ಮಾಡುವಾಗ ಒಂದು ಸರ್ವಿಸ್ ಅನ್ನು ನಾವು ಅದ್ರ ಜೊತೆಗೆ ಆಫರ್ ಮಾಡಲೇಬೇಕಾಗುತ್ತೆ. ಹೌದಾ, ಆಫ್ಟರ್ ಸೇಲ್ ಸರ್ವಿಸಸ್ ಇರ್ಬೋದು, ಏನಿರ್ಬೋದು, ಅದು
ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ ಗೊತ್ತಾ? ಅದು ಡಿಪೆಂಡ್ ಆಗಿರೋದು ಅಲ್ಲಿಯ ಸ್ಟಾಫ್ ಅಂಡ್ ಎಂಪ್ಲಾಯೀಸ್ ಮೇಲೆ. ಈಗ ಒಂದು ಕಾಲೇಜ್ ಚೆನ್ನಾಗಿದೆ, ಒಂದು ಕಾಲೇಜ್ ಅನ್ನ ನೀವು ಪ್ರಿಫರ್ ಮಾಡ್ತೀರಾ ಅನ್ಕೊಳ್ಳಿ. ಯು ಆರ್ ಪ್ರಿಫರಿಂಗ್, ದೇರ್ ಆರ್ 2 to 3 colleges in your locality. You are preferring one particular college. Why? It may be because the building is good, ಹೌದಾ, the ambience is good. ಅದನ್ನ ನಾವು ನೆಕ್ಸ್ಟ್ ಹೇಳ್ತೀನಿ, ಫಿಸಿಕಲ್ ಎವಿಡೆನ್ಸ್ ಅಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಬಟ್ ಮೊದಲೇ ಏನ್ ಮಾಡ್ತೀವಿ ನಾವು, ಟೀಚರ್ಸ್ ತುಂಬಾ ಚೆನ್ನಾಗಿದ್ದಾರೆ, ಹೌದಾ, ಅಲ್ಲಿ ಸ್ಟಾಫ್ ತುಂಬಾ ಚೆನ್ನಾಗಿದೆ, ದಟ್ ಈಸ್ ದ ಮೇನ್ ಪ್ರಿಫರೆನ್ಸ್. ಓಕೆನಾ, ಅದು ಪೀಪಲ್ ಅಲ್ಲಿ ಬರುತ್ತೆ. ಪ್ರೊಸೆಸ್ ಅಂತ ಬಂದಾಗ ನಾವೇನಂತೀವಿ, ಪ್ರೊಸೀಜರ್ ಅಂಡ್ ಮೆಕ್ಯಾನಿಸಮ್. ನೋಡಿ, ಪ್ರೊಸೀಜರ್ ಇರೋ ಒಂದೇ ಒಂದು ವಿಷಯವನ್ನ ಬೇರೆ ಬೇರೆ ರೀತಿಯಾಗಿ ನಾವು ಪ್ರೊಸೀಜರ್ ಫಾಲೋ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಒಂದು ನೀವು ಹಾಸ್ಪಿಟಲ್ಗೆ ಹೋಗ್ತೀರಾ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಹೋಟೆಲ್ ಒಂದು ರೆಸ್ಟೋರೆಂಟಿನ ಎಕ್ಸಾಂಪಲ್ ಕಂಟಿನ್ಯೂ ಮಾಡೋಣ. ಹೋಟೆಲ್ ಅಲ್ಲಿ ಪ್ರೊವೈಡ್ ಮಾಡುವ ಸರ್ವಿಸ್ ಒಂದೇ, ಅದೇನಂದ್ರೆ ಅವರು ಫುಡ್ ಅನ್ನ ಸರ್ವ್ ಮಾಡ್ತಾ ಇದ್ದಾರೆ. ಬಟ್ ದ ವೇ ದೇ ಆರ್ ಪ್ರೆಸೆಂಟಿಂಗ್ ದ ಫುಡ್, ದ ಕ್ಲೀನಿನೆಸ್ ದೇ ಆರ್ ಮೇಂಟೈನಿಂಗ್, ದ ವೇ ದೇ ಆರ್ ಪ್ರೆಸೆಂಟಿಂಗ್ ದ ಫುಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದ ಪ್ರೊಸೀಜರ್, ದ ಕ್ವಿಕ್ನೆಸ್, ಅದ ಪ್ರೊಸೀಜರ್ ಯಾವ ರೀತಿ ಆರ್ಡರ್ ತಗೊಳ್ಳೋದು, ಅದನ್ನ ಕ್ವಿಕ್ ಆಗಿ ಪ್ರೊಸೆಸ್ ಮಾಡೋದು, ಅದನ್ನ ಬೇಗ ನಿಮಗೆ ಸರ್ವಿಸ್ ಕೊಡೋದು. ನಿಮಗೆ ಕಾಯೋ ಆ ಒಂದು ವೇಟಿಂಗ್ ಪೀರಿಯಡ್ ಜಾಸ್ತಿ ಆದ್ರೆ ಏನಾಗುತ್ತೆ ಹೇಳಿ, ಆ ಒಂದು ಸರ್ವಿಸ್ ಕ್ವಾಲಿಟಿನ ನೀವು ಜಡ್ಜ್ ಮಾಡ್ತೀರಾ. ಸೊ ಪ್ರೊಸೀಜರ್ ಅಂತ ಬಂದಾಗ ಇಲ್ಲಿ ಪ್ರೊಸೆಸ್ ಅಂತ ಬಂದಾಗ ಪ್ರೊಸೀಜರ್ ಯಾವ ರೀತಿ ಪ್ರೊಸೀಜರ್ ಇದೆ. ಅದೇ ಕಾಲೇಜಸ್ ಬೇರೆ ಬೇರೆ ಆಗಿದ್ರು ಕೂಡ ಪ್ರತಿಯೊಂದು ಕಾಲೇಜಸ್ ಟೀಚಿಂಗ್ ವೇ ಯಾವ ರೀತಿ ಆಗಿದೆ, ನಿಮಗೆ ಯಾವ ರೀತಿ ಅವರು ಕನ್ವೆ ಮಾಡ್ತಾ ಇದ್ರೆ ಮೆಸೇಜ್ ಅನ್ನ, ಯಾವ ರೀತಿ ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ನಿಮಗೆ ಪ್ರೋತ್ಸಾಹ ಕೊಡ್ತಾ ಇದ್ರೆ. ಇದು ಪ್ರೊಸೀಜರ್ ಅಂದ್ರೆ ಏನು, ಒಂದು ವೇ ಆಫ್ ಡೂಯಿಂಗ್ ದಟ್ ಪರ್ಟಿಕ್ಯುಲರ್ ವರ್ಕ್. ಒಂದೇ ಕೆಲಸವನ್ನ ಬೇರೆ ಬೇರೆ ರೀತಿ ಮಾಡಬಹುದಾ? ಒಂದೇ ಕೆಲಸವನ್ನ ನೀವು ಮಾಡುವ ಒಂದು ವೇಗು ನಾನು ಮಾಡುವ ವೇಗು ಡಿಫ್ರೆನ್ಸ್ ಇರುತ್ತೆ. ಅಲ್ಲಿ ಒಂದು ಪ್ರೊಸೀಜರ್ ಮೆಕ್ಯಾನಿಸಮ್ ಫಾಲೋ ಆಗುತ್ತೆ. ಅದೇ ನಾನು ಹೇಳ್ತಾ ಇರೋದು, ನೀವು ಒಂದು ಹೋಟೆಲ್ ಅಲ್ಲಿ ಹೋಗಿ ಪನೀರಿನ ಒಂದು ಯಾವುದೋ ಒಂದು ಡಿಶ್ ನ ಆರ್ಡರ್ ಮಾಡ್ತೀರಾ, ಸೇಮ್ ಬೇರೆ ಕಡೆನೂ ಆರ್ಡರ್ ಮಾಡ್ತೀರಾ. ಅದೇ ಟೇಸ್ಟು ಸೇಮ್ ಇರ್ಬೋದು, ಎಲ್ಲ ಸೇಮ್ ಇರ್ಬೋದು. ಪ್ರೊಸೀಜರ್, ದ ವೇ ಆಫ್ ಪ್ರೆಸೆಂಟಿಂಗ್ ಆರ್ ದ ಪ್ರೊಸೀಜರ್ ಆಫ್ ಮೇಕಿಂಗ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್, ದ ಟೈಮ್ ಟೇಕನ್ ಫಾರ್ ಡೆಲಿವರಿ, ಇದೆಲ್ಲಾನು ಏನಾಗುತ್ತೆ, ಕನ್ಸಿಡರ್ ಆಗುತ್ತೆ. ಸೊ ಪ್ರೊಸೀಜರ್ ಆರ್ ಮೆಕ್ಯಾನಿಸಮ್, ಹೌ ದಟ್ ಪರ್ಟಿಕ್ಯುಲರ್ ವರ್ಕ್ ಇಸ್ ಡನ್, ಅದೇ ಒಂದು ಸೇಮ್ ಕೆಲಸವನ್ನು ಯಾವ ರೀತಿ ಮಾಡಲಾಗಿದೆ, ಪ್ರೊಸೀಜರ್. ಓಕೆನಾ, ನೆಕ್ಸ್ಟ್ ಏನ್ ಬರುತ್ತೆ ನೋಡಿ, ಫಿಸಿಕಲ್ ಎವಿಡೆನ್ಸ್ ಅಂತ ಬಂದಾಗ ಆಂಬಿಯನ್ಸ್ ಇರ್ಬೋದು ಅಥವಾ ಎನ್ವಿರಾನ್ಮೆಂಟ್ ಇರ್ಬೋದು. ಅಂದ್ರೆ ನಾನು ಹೇಳಿದ ಹಾಗೆ ಕಾಲೇಜನ್ನ ಪ್ರಿಫರ್ ಮಾಡುವಾಗ ಟೀಚರ್ಸ್ ಎರಡೂ ಕಾಲೇಜಲ್ಲೂ ಚೆನ್ನಾಗಿದ್ದಾರೆ ಅನ್ಕೊಳ್ಳಿ, ಆ ಕಾಲೇಜಲ್ಲೂ ಚೆನ್ನಾಗಿದ್ದಾರೆ, ಈ ಕಾಲೇಜಲ್ಲೂ ಚೆನ್ನಾಗಿದ್ದಾರೆ. ಅಥವಾ ಹೋಟೆಲ್ ಅಲ್ಲಿ ಅಲ್ಲೂ ಫುಡ್ ಚೆನ್ನಾಗಿದೆ, ಇಲ್ಲೂ ಫುಡ್ ಚೆನ್ನಾಗಿದೆ, ಎರಡೂ ಕಡೆ ಕೂಡ ಸ್ಟಾಫು ಚೆನ್ನಾಗಿದ್ದಾರೆ. ಓಕೆ, ಎರಡು ಆಯ್ತಾ, ಪ್ರೊಸೀಜರು ಚೆನ್ನಾಗಿ ಫಾಲೋ ಮಾಡ್ತಿದ್ದಾರೆ. ಬಟ್ ವಾಟ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್, ದ ಬಿಲ್ಡಿಂಗ್, ಆಂಬಿಯನ್ಸ್, ಎನ್ವಿರಾನ್ಮೆಂಟ್, how the cleanliness and fans, ACs or the environment is maintained. ಹೋಟೆಲ್ಗೆ ನೀವು ಹೋಗೋದು ಯಾಕೆ ಹೇಳಿ, ಕಂಫರ್ಟ್ ಆಗಿ ಹೋಗ್ತಿರ್ತೀರಾ, ಹೌದಾ, ಕಂಫರ್ಟೇಬಲ್ ಆಗಿ ನೀವು ಅಲ್ಲಿ ಕೂತ್ಕೊಂಡು ಒಂದು ಹಾಫ್ ಅನ್ ಅವರ್ 1 hour ನೀವು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ತಿರ್ತೀರಾ. ಇಫ್ ದ ಲೈಟಿಂಗ್ ಆರ್ ದ ಗಾರ್ಡನ್ ಮೇಂಟೈನ್ ಅಂಡ್ ಎವ್ರಿಥಿಂಗ್ ಮ್ಯಾಟರ್ಸ್. ಓಕೆ, ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ಆಂಬಿಯನ್ಸ್, ದಟ್ ಪರ್ಟಿಕ್ಯುಲರ್ ಫಿಸಿಕಲ್ ಎವಿಡೆನ್ಸ್. ಅಥವಾ ಪ್ರಾಡಕ್ಟ್ ಅಲ್ಲಿ ಬಂದಾಗ ಪ್ಯಾಕೇಜಿಂಗ್ ಅಂತ ಹೇಳ್ಬೋದು ನಾವು. ಓಕೆನಾ, ಆಂಬಿಯನ್ಸ್, ಎನ್ವಿರಾನ್ಮೆಂಟ್ ಇನ್ ಪ್ರಾಡಕ್ಟ್. ಇಫ್ ಇನ್ ಪ್ರಾಡಕ್ಟ್ ಏನು ಚೆನ್ನಾಗಿದೆ, ಬಟ್ ಹೌ ಇಟ್ ಈಸ್ ಆಕ್ಚುಲಿ ಪ್ರೆಸೆಂಟೆಡ್, ಹೌದಾ, ಅದನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಬಂದಾಗ ನೋಡಿ, ಇದನ್ನ ನಾನು ಇಲ್ಲಿ ಪ್ಯಾಕೇಜಿಂಗ್ ಅನ್ನೋದನ್ನ ಯಾಕೆ ಎಕ್ಸಾಂಪಲ್ ತಗೊಂಡಿಲ್ಲ. ಯೂಶುವಲಿ ದೀಸ್ 3 additional P's are used in service marketing only. ಸೊ ಪೀಪಲ್ ಅಂತ ಬಂದಾಗ ಎಂಪ್ಲಾಯೀಸ್, ಪ್ರೊಸೆಸ್ ಅಂತ ಬಂದಾಗ ಪ್ರೊಸೀಜರ್ ಆರ್ ಮೆಕ್ಯಾನಿಸಮ್, ಹೌ ದಟ್ ಪರ್ಟಿಕ್ಯುಲರ್ ವರ್ಕ್ ಇಸ್ ಡನ್, ಅಂಡ್ 7th one is physical evidence. ಸೊ ವಿಲ್ ಬೈಂಡ್ ಅಪ್, ಕನ್ಕ್ಲೂಡ್ ಮಾಡೋಣ ಒಂದ್ಸಲ. ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್ ಅಂಡ್ ಪೀಪಲ್, ಪ್ರೊಸೆಸ್ ಅಂಡ್ ಫಿಸಿಕಲ್ ಎವಿಡೆನ್ಸ್. ಈ 7 P's ನೆನ್ಪಿಟ್ಕೊಳ್ಬೇಕು. ಯೂಶಲಿ ಕೆಲವು ಸಲ ಕ್ವಶನ್ ಅನ್ನ ಕೇಳ್ತಾರೆ ನೆಟ್ ಸೆಟ್ ಎಕ್ಸಾಮ್ ಅಲ್ಲಿ. ಈಗ ನೋಡಿ, ಮ್ಯಾಚ್ ಮಾಡಬೇಕು ಅಂದ್ರೆ ಕಸ್ಟಮರ್ ಸೊಲ್ಯೂಷನ್ ಈಸ್, ಪ್ರಾಡಕ್ಟ್ ಈಸ್ ಅ ಸೊಲ್ಯೂಷನ್ ಫಾರ್ ಕಸ್ಟಮರ್ needs and wants, or there is this problem and product emerges, or product is developed as a solution for that particular problem, okay, or need or want. And price means what? It is a customer cost. In price usually what is included? In price usually the production cost and profit is included, but here in customer cost we are considering time and effort also. Then place anta bandaga convenience andre ಈಸಿಯಾಗಿ ಅವೈಲೇಬಲ್ ಇರಬೇಕು. ಪ್ರಾಡಕ್ಟ್ ಎಷ್ಟು ಈಸಿಯಾಗಿ ಅವೈಲೇಬಲ್ ಇರುತ್ತೋ, ಎಷ್ಟು ವೈಡ್ಲಿ ಅವೈಲೇಬಲ್ ಇರುತ್ತೋ, ಎಲ್ಲ ಕಡೆ ಅವೈಲೇಬಲ್ ಇರುತ್ತೋ ಅಷ್ಟು ಮಾರ್ಕೆಟಿಂಗ್ ಈಸಿ ಆಗುತ್ತೆ. ಏನು, ಫ್ರಮ್ ದ ಪ್ಲೇಸ್ ಆಫ್ ಪ್ರೊಡಕ್ಷನ್ ಟು ಪ್ಲೇಸ್ ಆಫ್ ಕನ್ಸಂಪ್ಷನ್ ವಿ ಹ್ಯಾವ್ ಟು ಟ್ರಾನ್ಸ್ಫರ್ ದ ಪ್ರಾಡಕ್ಟ್. ನೋಡಿ, ಪ್ರಮೋಷನ್ ಅಂತ ಬಂದಾಗ ಏನ್ ಹೇಳಿ, ಕಮ್ಯುನಿಕೇಟಿಂಗ್ ಅಬೌಟ್ ದ ಪ್ರಾಡಕ್ಟ್ ಟು ದ ಎಂಡ್ ಯೂಸರ್ಸ್. ದೆನ್ ಪೀಪಲ್ ಅಂದ್ರೆ ಎಂಪ್ಲಾಯೀಸ್, ಪ್ರೊಸೆಸ್ ಅಂದ್ರೆ ಪ್ರೊಸೀಜರ್ ಆಫ್ ವರ್ಕ್ ಡನ್, ಅಂಡ್ ಫಿಸಿಕಲ್ ಎವಿಡೆನ್ಸ್ ಮೀನ್ಸ್ ವಾಟ್, ಎನ್ವಿರಾನ್ಮೆಂಟ್ ಆರ್ ಅಲ್ಲಿ ಇರುವಂತಹ ಆಂಬಿಯನ್ಸ್, ಬಿಲ್ಡಿಂಗ್, ಲೈಟಿಂಗ್, ಎವ್ರಿಥಿಂಗ್. ಓಕೆನಾ, so these are the 7 C's and 7 P's and 4 C's of marketing mix. Okay na, I hope ಈ ತರ ವಿಡಿಯೋಸ್ ನಿಮಗೆ ಹೆಲ್ಪ್ ಆಗ್ತಾ ಇದೆ. ಚಿಕ್ಕ ಕಾನ್ಸೆಪ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇನ್ ಡಿಟೇಲ್ ಆಗಿ ನಿಮಗೆ ಕಾಮರ್ಸಿನ ಒಂದು ಕೋರ್ಸ್ ಅನ್ನ ಮಾಡಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಒಂದು
ಕಂಪ್ಲೀಟ್ ಎಕ್ಸ್ಕ್ಲೂಸಿವ್ ಕಾಮರ್ಸ್ ಕೋರ್ಸ್ ನಡೀತಾ ಇದೆ. ಅದರಲ್ಲಿ ನಿಮಗೆ ರೆಕಾರ್ಡೆಡ್ ಕ್ಲಾಸಸ್ ಅವೈಲೇಬಲ್ ಇದೆ. ಈಗ ಆಲ್ರೆಡಿ ಮುಗಿದಿರುವಂತಹ ಕ್ಲಾಸಸ್ನ ರೆಕಾರ್ಡೆಡ್ ಕ್ಲಾಸಸ್ ಅವೈಲೇಬಲ್ ಇರುತ್ತೆ. ಮುಂಬರುವ ಲೈವ್ ಕ್ಲಾಸಸ್ ಅನ್ನ ನೀವು ನಮ್ಮ ಜಟಾಯು ಕರಿಯರ್ ಅಕಾಡೆಮಿ ಎನ್ನುವ ಆಪ್ ಅಲ್ಲಿ ಅಟೆಂಡ್ ಆಗಬಹುದು. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.